ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಹುಲಿ ಉಗುರಿನ ಹಲ್ಚಲ್. ವರ್ತೂರ್ ಸಂತೋಷ್ ಬಳಿಕ ಈಗ ಮತ್ತೊಬ್ಬ ಸ್ಪರ್ಧಿಗೆ ಸಂಕಷ್ಟ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಹುಲಿ ಉಗುರಿನ ಹಲ್ಚಲ್ ಶುರುವಾಗಿದೆ. ವರ್ತೂರ್ ಸಂತೋಷ್ ಬಳಿಕ ಮತ್ತೊಬ್ಬ ಸ್ಪರ್ಧಿಗೆ ಈಗ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಈ ಬಾರಿಯೂ ಹುಲಿ ಉಗುರನ್ನ ಇಟ್ಕೊಂಡು ಸ್ಪರ್ಧಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇದು ಅಸಲಿ ಹುಲಿಯ ಉಗುರೋ, ಫೈಬರ್ ಉಗುರೋ, ಹುಲಿ ಉಗುರಿನ ಗೋಲ್ಡ್ ಪೇಟೆಂಟ್ ಸುರೇಶ್ ಬಳಿ ಇದೆಯಾ? ವಿಟಿಯಲ್ಲಿ ಗೋಲ್ಡ್ ಪೇಟೆಂಟ್ ಕೈನಲ್ಲಿ ಹಿಡಿದುಕೊಂಡಿದ್ದ ಸುರೇಶ್, ಗೋಲ್ಡ್ ಸುರೇಶ್ಗೂ ಎದುರಾಗತ್ತಾ ಹುಲಿ ಉಗುರಿನ ಸಂಕಷ್ಟ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಈಗ ಬಿಗ್ ಬಾಸ್ ನ ಮತ್ತೊಬ್ಬ ಸ್ಪರ್ಧಿಗೂ ಕೂಡ ಹುಲಿ ಉಗುರಿನ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ವರ್ತೂರ್ ಸಂತೋಷ್ ಸಾಕಷ್ಟು ಹಲ್ಚಲ್ನ ಸೃಷ್ಟಿಸಿದ್ರು ಈ ಹುಲಿ ಉಗುರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೆ ಗೋಲ್ಡ್ ಸುರೇಶ್ಗೂ ಕೂಡ ಅದೇ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಆದರೆ ಇದು ಅಸಲಿ ಹುಲಿಯ ಉಗುರ ಅಥವಾ ಫೈಬರ್ ಉಗುರ ಅಥವಾ ಗೋಲ್ಡ್ ಪೇಟೆಂಟ್ ಇದು ನೋಡ್ಬೇಕು. ಇದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಈ ಪ್ರಶ್ನೆ ಕೂಡ ಎದ್ದಿದೆ. ಹುಲಿ ಉಗುರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ಹಲ್ಚಲ್ ಸೃಷ್ಟಿಯಾಗಿದೆ. ನೋಡ್ತಾ ಇದ್ದೀವಿ ಏನು ವಿಟಿಯಲ್ಲಿ ಗೋಲ್ಡ್ ಸುರೇಶ್ ಹುಲಿ ಉಗುರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರಿಸಿದಂಥ ಒಂದು ಪೆಂಡೆಂಟ್ನ, ಈ ಪೆಂಡೆಂಟ್ ಅಲ್ಲಿ ಕೂಡ ನೇರವಾಗಿ ಹುಲಿ ಉಗುರು ಇದೆ. ಆದರೆ ಈ ಹುಲಿ ಉಗುರು ಅಸಲಿಯದ್ದ, ಫೈಬರ್ದ ಅಥವಾ ಪೆಂಡೆಂಟಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ ಇದ್ರ ಬಗ್ಗೆ ಈಗ ಚರ್ಚೆ ಎದ್ದಿದೆ. ಈ ಬಾರಿ ಕೂಡ ಹುಲಿಯ ಉಗುರನ್ನ ಇಟ್ಕೊಂಡು ಒಬ್ಬ ಸ್ಪರ್ಧಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ಕಳೆದ ಬಾರಿ ವರ್ತೂರ್ ಸಂತೋಷ್, ಈ ಬಾರಿ ಗೋಲ್ಡ್ ಸುರೇಶ್ ಟರ್ಮ ಹೇಗೆ ಅಂತ? ಮಧುಸೂದನ್, ಕಳೆದ ಬಾರಿ ವರ್ತೂರ್ ಸಂತೋಷ್ ಕೂಡ ಇದೇ ರೀತಿಯಲ್ಲಿ ಹುಲಿ ಪೆಂಡೆಂಟ್ ಅನ್ನ ಧರಿಸಿದ್ದ ಕಾರಣ ಅರಣ್ಯಾಧಿಕಾರಿಗಳು ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಬಿಗ್ ಬಾಸ್ ಸೀಸನ್ 11ರ ವಿಟಿಯಲ್ಲಿ ಗೋಲ್ಡ್ ಸುರೇಶ್ ಅನ್ನೋ ಸ್ಪರ್ಧಿ ಈಗ ಮತ್ತೆ ಆ ಹುಲಿ ವಿನ್ಯಾಸದಲ್ಲಿರುವಂತಹ ಒಂದು ಪೆಂಡೆಂಟ್ ಅನ್ನ ಧರಿಸಿರೋದು ಆ ವಿಟಿಯ ಮುಖಾಂತರ ಗೊತ್ತಾಗ್ತಾ ಇದೆ. ಅಂದ್ರೆ ಗೋಲ್ಡ್ ಸುರೇಶ್ ಅವರ ಒಂದು ವಿಟಿ ಏನಿತ್ತು, ಆ ವಿಟಿಯಲ್ಲಿ ಆ ಹುಲಿ ಪೆಂಡೆಂಟ್ ಅನ್ನ ಧರಿಸಿರುವಂತದ್ದು ಅಥವಾ ಕೈನಲ್ಲಿ ಇಟ್ಕೊಂಡಿರುವಂತಹ ದೃಶ್ಯಾವಳಿಗಳು ಕೂಡ ಇದಾವೆ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣುತ್ತೆ ಅದು ಹುಲಿ ವಿನ್ಯಾಸದಲ್ಲಿರುವಂತಹ ಅಥವಾ ಆ ಒಂದು ಹುಲಿ ಉಗುರಿನ ವಿನ್ಯಾಸದಲ್ಲಿರುವಂತಹ ಒಂದು ಪೆಂಡೆಂಟ್ ಅಂತ ಹೇಳಿ. ಹಾಗಾಗಿ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಯ ಒಳಗೆ ಆ ಪೆಂಡೆಂಟ್ ಅನ್ನ ಧರಿಸಿ ಹೋಗಿದ್ದಾರಾ ಅಥವಾ ಹೊರಗಡೆ ಅದನ್ನ ಸರೆಂಡರ್ ಮಾಡಿ ಹೋಗಿದ್ದಾರಾ ಪೆಂಡೆಂಟ್ ಅನ್ನ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಅದಕ್ಕೂ ಮುಂಚೆ ಅದು ನಿಜಕ್ಕೂ ಕೂಡ ಹುಲಿ ಉಗುರಿನ ಪೆಂಡೆಂಟ್ ಅನ್ನೋದನ್ನ ವೆರಿಫೈ ಮಾಡಬೇಕಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಕೂಡ ರಾಮೋಹಳ್ಳಿ ಅರಣ್ಯಾಧಿಕಾರಿಗಳು ನೇರವಾಗಿ ಬಿಗ್ ಬಾಸ್ ಮನೆಗೆ ತೆರಳಿ ಮೊದಲಿಗೆ ಅದನ್ನ ಕ್ಲಾರಿಫೈ ಮಾಡ್ಕೊಂಡಿದ್ರು. ಯಾವಾಗ ವರ್ತೂರ್ ಸಂತೋಷ್ ಮೇಲೆ ಈ ಒಂದು ಆರೋಪ ಕೇಳಿ ಬರುತ್ತೋ, ಅಂದ್ರೆ ಹುಲಿ ಉಗುರಿನ ಪೆಂಡೆಂಟ್ ನ ಆರೋಪ ಏನ್ ಕೇಳಿ ಬರುತ್ತೋ, ಕೇಳಿ ಬಂದಂತ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಮೇಲೆ ಅಥವಾ ಬಿಗ್ ಬಾಸ್ ಮನೆಯ ಒಳಗೆ ಹೋಗಿ ವರ್ತೂರ್ ಸಂತೋಷ್ ಅವರ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯನ್ನ ಮಾಡಿ ಅಲ್ಲಿ ಪೆಂಡೆಂಟ್ ಅನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಆ ಒಂದು ಅನುಮಾನ ವ್ಯಕ್ತವಾಗಿರೋದ್ರಿಂದ ಈಗ ಮತ್ತೆ ಗೋಲ್ಡ್ ಸುರೇಶ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆಯ ಮೇಲೆ ಅರಣ್ಯಾಧಿಕಾರಿಗಳು ದಾಳಿಯನ್ನ ಮಾಡ್ತಾರ ಅಥವಾ ಅಲ್ಲಿಗೆ ಬಿಗ್ ಬಾಸ್ ಮನೆಗೆ ಭೇಟಿ ನೀಡಿ ಆ ಒಂದು ಹುಲಿ ಪೆಂಡೆಂಟ್ ಬಗ್ಗೆ, ಅಂದ್ರೆ ಹುಲಿ ಉಗುರಿನ ಪೆಂಡೆಂಟ್ ಕುರಿತಂತೆ ಮಾಹಿತಿಯನ್ನ ಸಂಗ್ರಹಿಸ್ತಾರ, ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಅದು ಫೈಬರ್ ಪೆಂಡೆಂಟಾ ಅಥವಾ ಹುಲಿ ಉಗುರಿನ ಪೆಂಡೆಂಟಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಸದ್ಯ ಅರಣ್ಯಾಧಿಕಾರಿಗಳು ಅಲ್ಲಿಗೆ ತೆರಳಿದ ನಂತರ ಆ ವಿಟಿಯಲ್ಲಿ ತೋರಿಸಿರುವಂತಹ ಹುಲಿ ಉಗುರಿನ ಪೆಂಡೆಂಟ್ ಅಥವಾ ಆ ಒಂದು ವಿನ್ಯಾಸದಲ್ಲಿರುವಂತಹ ಪೆಂಡೆಂಟ್ ಒಳಗಡೆ ತಾಂಡೋಗಿದ್ದಾರಾ, ಅಂದ್ರೆ ವಿಟಿಯಲ್ಲಿ ಮಾತ್ರ ಆ ಪೆಂಡೆಂಟ್ ಇರೋದ್ರಿಂದ ಮನೆಯ ಒಳಗೂ ಕೂಡ ಅದನ್ನ ಧರಿಸಿ ಹೋಗಿದ್ದಾರಾ ಅಥವಾ ಅದನ್ನ ಮನೆಯಲ್ಲೇನಾದ್ರೂ ಇಟ್ಟು ಹೋಗಿದ್ದಾರಾ, ಅವೆಲ್ಲಕ್ಕೂ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಪಡಿಬೇಕಾಗುತ್ತೆ. ಜೊತೆಗೆ ಆ ಎಲ್ಲಿ ಆ ಪೆಂಡೆಂಟ್ ಅನ್ನ ಇಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ
ಮಾಹಿತಿಯನ್ನ ಸಂಗ್ರಹಿಸಿ ಅದಾದ ನಂತರ ಆ ಪೆಂಡೆಂಟ್ ಗೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಅದು ನಿಜಕ್ಕೂ ಕೂಡ ಹುಲಿ ಉಗುರಿನ ಪೆಂಡೆಂಟಾ, ನಿಜವಾದ ಹುಲಿ ಉಗುರಿನ ಪೆಂಡೆಂಟಾ, ಅಥವಾ ಆ ಒಂದು ವಿನ್ಯಾಸದಲ್ಲಿರುವಂತಹ ಫೈಬರ್ ಪೆಂಡೆಂಟಾ, ಇದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸಾಕಷ್ಟು ಆರೋಪಗಳು ಬಂದಿರೋದ್ರಿಂದ ರಾಮೋಹಳ್ಳಿ ಅರಣ್ಯಾಧಿಕಾರಿಗಳು ಕೂಡ ಈಗ ಬಿಗ್ ಬಾಸ್ ಮನೆಯ ಮೇಲೆ ಅಥವಾ ಬಿಗ್ ಬಾಸ್ ಮನೆಗೆ ತೆರಳಿ ಅಲ್ಲಿ ಗೋಲ್ಡ್ ಸುರೇಶ್ ಬಳಿ ಇದ್ದಂತಹ ಪೆಂಡೆಂಟ್ ಗೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮಧುಸೂದನ್, ಸಂದೇಶ್, ಈಗಾಗಲೇ ಕಳೆದ ಬಾರಿ ವರ್ತೂರ್ ಸಂತೋಷ್, ಈ ಬಾರಿ ಗೋಲ್ಡ್ ಸುರೇಶ್. ಈಗ ವಿಟಿಯಲ್ಲಿ ಕೂಡ ಈ ರೀತಿಯ ಹುಲಿ ಉಗುರನ್ನ ತೋರಿಸೋದು ಅಫೆನ್ಸ್, ಅದು ಕಾನೂನು ಬಾಹಿರ ಅಂತ ಗೊತ್ತಿದ್ರು ಕೂಡ ಯಾವ ಮಾನದಂಡದ ಆಧಾರದ ಅಡಿಯಲ್ಲಿ ಈ ರೀತಿಯ ಪೆಂಡೆಂಟ್ ನ ಪ್ರದರ್ಶನ ಮಾಡಲಾಗಿದೆ ಒಂದು ಕಡೆ, ಮತ್ತೊಂದು ಕಡೆ ಒಂದು ವೇಳೆ ಏನಾದರೂ ಬಿಗ್ ಬಾಸ್ ಮನೆಯ ಮೇಲೆ ಪರಿಶೀಲನೆ ಆಗಿದ್ದೆ ಆದ್ರೆ ಯಾವಾಗ ಆಗಬಹುದು ಈ ಒಂದು ಪ್ರಕ್ರಿಯೆ ರಾಮೋಹಳ್ಳಿ ಅರಣ್ಯ ಅಧಿಕಾರಿಗಳಿಂದ? ಸಂದೇಶ್, ಮಧುಸೂದನ್, ನಾಳೆ ಬೆಳಗ್ಗೆ ಈ ಒಂದು ಕಾರ್ಯಾಚರಣೆಯನ್ನು ನಡೆಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಒಂದು ಹುಲಿ ಉಗುರಿನ ಪೆಂಡೆಂಟ್ ಬರೀ ಬಿಗ್ ಬಾಸ್ ಮನೆ ಮಾತ್ರ ಅಲ್ಲ, ಎಲ್ಲೇ ಬಳಸಿದ್ರು ಕೂಡ ಅದು ಅಪರಾಧ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಆಗುತ್ತೆ. ಹಾಗಾಗಿ ಆ ಒಂದು ಪೆಂಡೆಂಟ್ ಗೆ ಸಂಬಂಧಪಟ್ಟಂತೆ ಮೊದಲು ಕ್ಲಾರಿಫಿಕೇಶನ್ ಅನ್ನ ಪಡಿಬೇಕಾಗುತ್ತೆ. ಅಂದ್ರೆ ಅದು ನಿಜಕ್ಕೂ ಕೂಡ ಹುಲಿ ಉಗುರಿನ ಪೆಂಡೆಂಟಾ ಅಥವಾ ಹುಲಿ ಉಗುರಿನ ವಿನ್ಯಾಸದಲ್ಲಿರುವಂತಹ ಫೈಬರ್ ಪೆಂಡೆಂಟಾ, ಇದನ್ನ ಮೊದಲಿಗೆ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅದರ ಹಿನ್ನೆಲೆಯಲ್ಲಿ ಮೊದಲಿಗೆ ರಾಮೋಹಳ್ಳಿ ಅರಣ್ಯಾಧಿಕಾರಿಗಳು ನೇರವಾಗಿ ಬಿಗ್ ಬಾಸ್ ಮನೆಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಆ ಒಂದು ವಿಟಿಯಲ್ಲಿದ್ದಂತಹ ಪೆಂಡೆಂಟ್ ಎಲ್ಲಿಟ್ಟಿದ್ದೀರಾ, ಅಂದ್ರೆ ಒಳಗಡೆ ತೆಗೆದುಕೊಂಡು ಹೋಗಿದ್ದೀರಾ ಅಥವಾ ಹೊರಗಡೆ ಎಲ್ಲಾದ್ರೂ ಇಟ್ಟಿದ್ದೀರಾ, ಬಿಗ್ ಬಾಸ್ ಅಡ್ಮಿನಿಸ್ಟ್ರೇಷನ್ಗೆ ಅಥವಾ ಅಲ್ಲಿ ಆಡಳಿತ ವರ್ಗಕ್ಕೆ ಏನಾದ್ರೂ ಅದನ್ನ ಸರೆಂಡರ್ ಮಾಡಿದ್ದೀರಾ ಅಥವಾ ಮನೆಯಲ್ಲೇ ಏನಾದ್ರೂ ಇಟ್ಟಿದ್ದೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೊದಲು ಮಾಹಿತಿಯನ್ನ ಪಡ್ಕೊಳ್ತಾರೆ. ಮಾಹಿತಿಯನ್ನ ಪಡೆದ ನಂತರ ಆ ಒಂದು ಪೆಂಡೆಂಟ್ ಅನ್ನ ಪಡೆದು ಅದು ಅಸಲಿನ ಅಥವಾ ನಕಲಿನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಪರಿಶೀಲನೆಯ ಬಳಿಕ ಅದು ನಿಜಕ್ಕೂ ಕೂಡ ಹುಲಿ ಉಗುರಿನ ಪೆಂಡೆಂಟ ಅಥವಾ ಫೈಬರ್ ಕೋಟೆಡ್ ಪೆಂಡೆಂಟ ಅನ್ನೋದನ್ನ ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಈಗಷ್ಟೇ ರಾಮೋಹಳ್ಳಿ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರೋದ್ರಿಂದ ನಾಳೆ ಬಿಗ್ ಬಾಸ್ ಮನೆಗೆ ತೆರಳಿ ಅಲ್ಲಿ ಪರಿಶೀಲನೆ ನಡೆಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಕಳೆದ ಬಾರಿ ವರ್ತೂರ್ ಸಂತೋಷ್, ಈ ಬಾರಿ ಗೋಲ್ಡ್ ಸುರೇಶ್. ಅವರು ವಿಟಿಯಲ್ಲಿ ನೇರವಾಗಿ ತೋರಿಸ್ತಾರೆ ಗೋಲ್ಡ್ ಪೆಂಡೆಂಟ್ನ, ಅದರಲ್ಲಿ ಇರುವಂತಹ ಹುಲಿ ಉಗುರನ್ನ. ಆದರೆ ಈಗ ಇದನ್ನ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ, ಇದು ಒರಿಜಿನಲ್ಲ ಅಥವಾ ಫೈಬರ್ ಇರೋ ಅಂತ ಹುಲಿ ಉಗುರ, ಇಲ್ಲಾಂದ್ರೆ ಅವ್ರೇನಾದ್ರೂ ಬಿಗ್ ಬಾಸ್ ಮನೆಗೆ ಹೋಗ್ಲಿಕ್ಕಿಂತ ಮುಂಚೆ ಇದನ್ನ ಸರೆಂಡರ್ ಮಾಡಿ ಹೋಗಿದಾರಾ? ಇದ್ರ ಬಗ್ಗೆ ನಾಳೆ ರಾಮೋಹಳ್ಳಿ ಅರಣ್ಯಾಧಿಕಾರಿಗಳು ಬಿಗ್ ಬಾಸ್ ಮನೆಗೆ ಭೇಟಿ ನೀಡುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ರು. ಹುಲಿ ಉಗುರಿನ ಪೆಂಡೆಂಟ್ನ ತೋರಿಸಿ ಈಗ ಸಂಕಷ್ಟವನ್ನ ತಂದುಕೊಂಡಿದ್ದಾರೆ ಗೋಲ್ಡ್ ಸುರೇಶ್. ಕಾದು ನೋಡಬೇಕು ಈ ಪ್ರಕರಣ ಎಷ್ಟು ಮಟ್ಟಿಗೆ ಸದ್ದು ಮಾಡುತ್ತೆ ಅಂತ. ಕಳೆದ ಬಾರಿ ವರ್ತೂರ್ ಸಂತೋಷ್, ಈಗ ಸರದಿ ಗೋಲ್ಡ್ ಸುರೇಶ್ ರದ್ದು. ವರ್ತೂರ್ ಸಂತೋಷ್ ಬಳಿಕ ಈಗ ಮತ್ತೊಬ್ಬ ಸ್ಪರ್ಧಿಗೆ ಹುಲಿ ಉಗುರಿನ ಸಂಕಷ್ಟ ಎದುರಾಗತ್ತಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಗೋಲ್ಡ್ ಸುರೇಶ್ಗೂ ಕೂಡ ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.